ಈಗಾಗಲೇ ಜನ ಟ್ರಾಫಿಕ್ಕಿಂದ ತಪ್ಪಿಸ್ಕೋಬೇಕು ಅಂತ ಮೆಟ್ರೋವನ್ನು ಆಗ್ತಾ ಇದ್ದಾರೆ. ಆದರೆ ಈಗ ಮೆಟ್ರೋ ದರವನ್ನು ಅಥವಾ ಮೆಟ್ರೋ ದರದ ಕಾರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಯಾಕೆಂದರೆ ಮೆಟ್ರೋ ಈಗ ಮತ್ತೆ ತನ್ನ ದರವನ್ನು ಹೆಚ್ಚಳ ಮಾಡ್ತಾ ಇದೆ. ಇದೇ ವಿಚಾರ ಈಗ ರಾಜಕೀಯವಾಗೂ ಕೂಡ ಮತ್ತೆ ಹೊಸ ಚರ್ಚೆಗಳನ್ನ ಹುಟ್ಟಾಗ್ತಾ ಇದೆ. ನಾವು ಮೆಟ್ರೋ ಮೇಲೆ ಅವಲಂಬಿಸಿದೀವಿ ನಾವೆಲ್ಲ. ಆಲ್ರೆಡಿ ಇದು ಜಾಸ್ತಿ ಆಯಿತು. ಆ ಶಕ್ತಿ ಸ್ಕೀಮ್ಗೆ ಈ ಹಣವನ್ನು ತಗೊಂಡೋಗಿ ತುಂಬ್ತಾ ಇದ್ದಾರೆ. ಮೆಟ್ರೋ ಎಕ್ಸ್ಟೆಂಡ್ ಮಾಡಿದ್ದು ಗೊತ್ತಾಗಿಲ್ಲ ಅವರಿಗೆ, ದರ ಹೆಚ್ಚು ಮಾಡಿದ್ದು ಮಾತ್ರ ಕಾಣಿಸುತ್ತೆ. ಕಂಪನಿಯವರು ತೀರ್ಮಾನ ಮಾಡ್ತಾರೆ, ಇದೇನು ಗೌರ್ಮೆಂಟ್ ಹೇಳ್ಬಿಟ್ಟು ಹೆಚ್ಚು ಮಾಡಿಸುವಂಥದ್ದೇನಲ್ಲ. ನಮ್ಮ ಮೆಟ್ರೋ ಬೆಂಗಳೂರಿನ ಮಂದಿಗೆ ಒಂದು ರೀತಿಯ ಜೀವನಾಡಿ ಇದ್ದಂತೆ. ಟ್ರಾಫಿಕ್ ಜಂಜಾಟ ಇಲ್ಲದೆ ತಾವಂದುಕೊಂಡ ಜಾಗಕ್ಕೆ ಸಲೀಸಾಗಿ ತಲುಪುತ್ತಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಮೆಟ್ರೋ ದರ ಗಾಳಿ ಪಟದಂತೆ ಮೇಲೇರುತ್ತಲೇ ಇದೆ. ಹೌದು, ಮೆಟ್ರೋವನ್ನೇ ಅವಲಂಬಿಸಿರುವ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಬರೆ ಎಳೆದಿದೆ. ಮೆಟ್ರೋ ದರದಲ್ಲಿ ಕನಿಷ್ಠ ₹1 ₹5ವರೆಗೆ ಏರಿಕೆಯಾಗಲಿದೆ. ಇದೇ ಫೆಬ್ರವರಿ 9ರಿಂದ ಅಂದ್ರೆ ಸೋಮವಾರದಿಂದ ಈ ಹೊಸ ದರ ಜಾರಿಗೆ ಬರಲಿದೆ. ಒಂದು ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿಗಳ ಮೇಲೆ ಬಂದಿರುವಂಥ ಸರ್ಕಾರ. ಇವತ್ತು ಗ್ಯಾರಂಟಿಗಳು ಕೂಡ ಕೊಡುವಂಥ ಪರಿಸ್ಥಿತಿಯಲ್ಲ. ದಿನೇ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಇವತ್ತು ಶಕ್ತಿ ಸ್ಕೀಮ್ ಏನಿದೆಯಲ್ಲ, ಆ ಶಕ್ತಿ ಸ್ಕೀಮ್ಗೆ ಈ ಹಣವನ್ನು ತೊಗೊಂಡೋಗಿ ತುಂಬ್ತಾ ಇದ್ದಾರೆ. ಬೇರೆ ಸ್ಕೀಮ್ಗಳಿಗೆ ಎಲ್ಲದಕ್ಕೂ ಕೂಡ. ಯಾಕಂದರೆ ಈ ಸರ್ಕಾರ ಟೋಟ್ಲಿ ದಿವಾಳಿ ಆಗಿದೆ, ಯಾವುದಕ್ಕೂ ದುಡ್ಡಿಲ್ಲ. ಬೆಂಗಳೂರಂತಹ ಮಹಾನಗರದಲ್ಲಿ ಪಾಟ್ ಹೋಲ್ ಫಿಲಪ್ ಮಾಡೋಕ್ಕೂ ಕೂಡ ದುಡ್ಡಿಲ್ಲ. ಮೆಟ್ರೋ ಎಕ್ಸ್ಟೆಂಡ್ ಮಾಡಿದ್ದು ಗೊತ್ತಾಗಿಲ್ಲ ಅವರಿಗೆ, ದರ ಹೆಚ್ಚು ಮಾಡಿದ್ದು ಮಾತ್ರ ಕಾಣಿಸುತ್ತೆ. ಜನಸಮುದಾಯಕ್ಕೆ ಈಗಾಗಲೇ ನಮ್ಮ 100ಕ್ಕೂ ಹೆಚ್ಚು ಕಿಲೋಮೀಟ್ರು ಇವತ್ತು ಮೆಟ್ರೋ ಓಡಾಡ್ತಾ ಇದೆ ಬೆಂಗಳೂರಲ್ಲಿ. ಲಕ್ಷಾಂತರ ಜನ ಟ್ರಾವೆಲ್ ಮಾಡ್ತಾರೆ. ಅದು ಹೇಳೋದಿಲ್ಲ ಅವರು ಏನೋ ದರ ಜಾಸ್ತಿ ಮಾಡಿದ್ರು ಅಂತ ಹೇಳೋದನ್ನೇ ಹೇಳ್ತಾರೆ. ದರ ಹೆಚ್ಚಳದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ತೇಜಸ್ವಿ ಸೂರ್ಯ, ಕೇಂದ್ರ ಸರ್ಕಾರ ದರ ಹೆಚ್ಚಳ ಮಾಡಿಲ್ಲ ಎಂದಿದ್ದಾರೆ. ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ದರ ಜಾಸ್ತಿ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡಿದ್ರೆ ದೇಶದಲ್ಲಿರುವಂತ ಎಲ್ಲಾ ಮೆಟ್ರೋಗಳಲ್ಲೂ ಏಕಾಏಕಿ ದರ ಜಾಸ್ತಿ ಆಗ್ಬೇಕಾಗಿತ್ತು. ಮೆಟ್ರೋ ಪ್ರಯಾಣ ದರದ ಸುತ್ತ ರಾಜಕೀಯ ಗರಿಗೆದರಿದೆ. ಆದರೆ ಬೆಂಗಳೂರಿಗರಿಗೆ ಮಾತ್ರ ದುಬಾರಿ ಬೆಲೆ ತೆತ್ತು ಪ್ರಯಾಣಿಸುವ ಪಾಡಂತೂ ತಪ್ಪುತ್ತಿಲ್ಲ. ಕಿರಣ್ ಸೂರ್ಯ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಇನ್ನು ಮೆಟ್ರೋ ದರ ಹೆಚ್ಚಳ ವಿಚಾರವಾಗಿ DCM DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಮೆಟ್ರೋದ ದರ ಹೆಚ್ಚಳದ ಬಗ್ಗೆ ಅವರು ಮಾತನಾಡ್ತಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರುವಂಥ ವ್ಯತ್ಯಾಸದ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ. ಹಾಗಾದ್ರೆ DCM ಏನಂತ ಹೇಳಿದ್ದಾರೆ ನೋಡೋಣ. ಮೆಟ್ರೋ ದರ ಏರಿಕೆ ಬಗ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಲ್ಲ, ನಾನು ಇನ್ನ ಮಾತಾಡಿಲ್ಲ. ನನಗೆ ಯಾವ ಫೈಲು ಬಂದಿಲ್ಲ. ಅವ್ರದ್ದೇ ಒಂದು ಟೀಮ್ ಇದೆ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಅವರೆಲ್ಲ ಸೇರಿ ಒಂದು ಟೀಮ್ ಇದೆ. ಅವರು ಸೆಕ್ರೆಟರಿ ಚೇರ್ಮನ್ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ. ಅವರು ತೀರ್ಮಾನ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಟಿವಿಲಿ ನೋಡಿದೆ. ರಾಜ್ಯ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾರೆ ಬಿಜೆಪಿ. ಅವರು ಮಾಡ್ತಾರೆ, ಅವ್ರ ಮೇಲೆ ಮಾಡೋಕ್ಕಾಯ್ತಿತ್ತ? ಅವ್ರ ಚೇರ್ಮನ್ಗೆ ಅವ್ರು ಹೇಳಬೇಕು, ಅವ್ರ ಚೇರ್ಮನ್ ಅವ್ರ ಮಿನಿಸ್ಟ್ರಿಗೆ ಅವ್ರು ಹೇಳಬೇಕು. ನಮ್ಮ ಹತ್ರ ಚರ್ಚೆನೇ ಮಾಡಿಲ್ಲ. ಇಲ್ಲ, ನಾನು CM ಹತ್ರ ಚರ್ಚೆ ಮಾಡ್ತಿದ್ದೆ. CM ಹತ್ರ ಕ್ಯಾಬಿನೆಟಲ್ಲೂ ನಾನು ಚರ್ಚೆ ಮಾಡೋಕ್ಕಾಗಿಲ್ಲ.